ಸೊ ಬಿಗ್ ಬಾಸ್ ಸೀಸನ್ 11ನಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬಾ ಜೆನ್ಯೂನ್ ಆಗಿ ಆಟ ಆಡ್ಬಿಟ್ಟು ವಿನ್ನರ್ ಆಗಬೇಕಿತ್ತು, ಆದರೆ ರನ್ನರ್ ಅಪ್ ಆಗಿ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಅವರ ಅಭಿಮಾನಿಗಳ ಭಕ್ತಗಣ ಅಂತಲೇ ಹೇಳ್ಬೋದು ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ತ್ರಿವಿಕ್ರಮ್ ಅವ್ರ ಜೊತೆಗೆ ನಾನಿದ್ದೀನಿ, ಏನು ಹೇಳ್ತಾರೆ ಕೇಳೋಣ. ಅವ್ರಿಗೆ ಸರಿಯಾಗಿ ನಿದ್ದೆ ಆಗಿಲ್ಲ, ಆದರೂ ಕೂಡ ನಾನು ಮಾತನಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಹುಡ್ಕೊಂಡು ಅವ್ರ ಮನೆಗೆ ಬಂದಿದ್ದೀನಿ. ಹಾಯ್ ಹಾಯ್, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಕಾಯಿಸಿದೆ, ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ನಿನ್ನೆ ಇನ್ನೂ ಜಸ್ಟ್ 120 ಡೇಸ್ ಮನೇಲಿದ್ದು ಬಂದಿರೋದು. ಸೊ ಇನ್ನೂ ಅಷ್ಟು ತಲೆ ಓಪನ್ ಅಪ್ ಆಗ್ತಾ ಇಲ್ಲ, ಹೊರಗಡೆಗೆ ಅಡ್ಜಸ್ಟ್ ಆಗಬೇಕು ಇನ್ನೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಡೇ ಬಂದು ನನ್ನ ಹತ್ರ ಇಂಟರ್ವ್ಯೂ ತೊಗೋತಾರೋದಕ್ಕೆ. ನೀವೆಲ್ಲ ನಾನು ಕ್ಷಮೆ ಕೇಳಬೇಕು ತ್ರಿವಿಕ್ರಮ್ ಅವ್ರು, ಯಾಕಂತಂದರೆ ಪಾಪ ಅವ್ರಿಗೆ ನಿದ್ದೆ ಕೂಡ ಆಗಿಲ್ಲ, ಬೆಳಗಿನ ಜಾವ ಬಂದಿದ್ದೀರಾ. ಆದರೂ ನಾನು ಇಲ್ಲ, ನನ್ನ ಜೊತೆ ಮಾತನಾಡಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಕ್ಷಮೆ ಇರಲಿ, ನಾನು ಹೋದ್ಮೇಲೆ ಮಲ್ಕೊಡಿ. ಇಲ್ಲಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದಕ್ಕೋಸ್ಕರ ನಾವು ಕೆಲಸ ಮಾಡೋದು. ಆ್ಯಂಡ್ ನಿಮ್ಮ ಮುಖಾಂತರ ನಾನು ಜನಗಳನ್ನ ಮುಟ್ಟಕ್ಕಾಗೋದು, ಅಲ್ಲೇನಾಗಿತ್ತು, ಅಲ್ಲೇನು ಇನ್ನು ನಂದೇನು ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ತಿಳಿಸ್ಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಇರಲಿ ಮೇಡಮ್, ನೀವೇನೇನು ಕ್ವಶನ್ ಕೇಳ್ತೀರೋ ಆರಾಮಾಗಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ಏನಿಲ್ಲ, ಓವರಾಲ್ ಆಗಿ 120 ಡೇಸ್ ಅಲ್ಲಿ ತನಕ ಬರೋದು ಅಂದ್ರೇ ದೊಡ್ಡ ಸವಾಲು. ಸೊ ತ್ರಿವಿಕ್ರಮ್ ಅವರೇ ವಿನ್ ಆಗ್ತಾರೆ, ಬಿಕಾಸ್ ಹನುಮಂತು ಅವರು ವೈಲ್ಡ್ ಕಾರ್ಡಲ್ಲಿ ಎಂಟರ್ ಆಗಿದ್ದು. ಸೊ ಎಲ್ಲರೂ ಏನು ಅಂದ್ಕೊಂಡಿದ್ವಿ, ಇಲ್ಲ ತ್ರಿವಿಕ್ರಮ್ ಅವರೇ ವಿನ್ ಅಂತ ಹೇಳ್ಬಿಟ್ಟು ನಾವೆಲ್ಲ ಅಂದ್ಕೊಂಡಿದ್ದು ಹಾಗೆಯೇ, ಸಾಕಷ್ಟು ಜನ ಹೊರಗಡೆ ಜನರು ಕೂಡ ಹಾಗೆ ಅಂದ್ಕೊಂಡಿದ್ರು, ಬಿಕಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ವಿನ್ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಅದ್ರ ಬಗ್ಗೆ ಅಸಮಾಧಾನ ಇದೆಯಾ? ಡೆಫಿನೆಟ್ಲಿ ಇಲ್ಲ ಮೇಡಮ್. ಅಂದರೆ ಬಿಗ್ ಬಾಸ್ ಅನ್ನೋದೇ ಒಂದು ಡಿಫ್ರೆಂಟ್ ಪ್ರಪಂಚ. ಅಲ್ಲಿ ಎಲ್ಲ ಬ್ಯಾಲೆನ್ಸ್ಡಾಗೆ ನಡೆಯುತ್ತೆ, ಯಾರಿಗೂ ಬಯಾಸ್ಡಾಗಂತೂ ನಡೆಯಲ್ಲ. ನನಗೊಂಥರ ಕೊಟ್ಟರು, ಅವನು ವೈಲ್ಡ್ ಕಾರ್ಡ್ ಬಂದ ಅವನಿಗೆ ಬೇರೆ ಥರ ಕೊಟ್ಟರು. ಸೊ ಆ ಥರದ್ದೆಲ್ಲ ಏನು ನಡೆಯಲ್ಲ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ನನಗೆ ಏನು ಅವನಿಗೆ ಹನುಮಂತಿಗೆ ಏನು ಕಪ್ಪೋಗಿದೆ ಅದ್ರ ಬಗ್ಗೆ ನನಗೇನು ಅಸಮಾಧಾನ ಇಲ್ಲ. ಆ್ಯಂಡ್ ನನಗಿದ್ದಿದ್ದು ಕೊನೆ ದಿನ ತನಕ ಅಲ್ಲಿರಬೇಕು ಅಂತ. ಆ್ಯಂಡ್ ಕಿಚ್ಚ ಸುದೀಪ್ ಅಣ್ಣನ ಕೈಯಲ್ಲಿ ನಾನು ಇರಬೇಕು ಅನ್ನೋದು ನನ್ನ ಟಾರ್ಗೆಟ್ ಆಗಿತ್ತು. ಕಪ್ ಈಸ್ ರೆಸ್ಟ್ ದ ಪೀಪಲ್, ಅವ್ರು ಯಾರಿಗೆ ಓಟ್ ಹಾಕ್ತಾರೆ ಆ್ಯಂಡ್ ಅವ್ರು ಯಾವ ಥರ ಮೆಜರ್ಮೆಂಟ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು ನಮ್ಗೆ ಒಳಗಡೆ ಇದ್ದಾಗ ಗೊತ್ತಾಗಲ್ಲ. ನನ್ನ ಏಮ್ ಇದ್ದಿದ್ದು ಸುದೀಪ್ ಅಣ್ಣನ ಕೈಲಿರಬೇಕು ಅಂತ. ಸೊ ಅದಾಯಿತು. ಸೊ ನಂಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ತ್ರಿವಿಕ್ರಮ್ ಅವ್ರಿಗೆ ಸಾಕಷ್ಟು ಕಹಿ ಘಟನೆಗಳು ಕೂಡ ಇರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ. ಸಿಹಿ ಘಟನೆಗಳು ಕೂಡ ಬುತ್ತಿನೇ ಎತ್ಕೊಂಡು ಬಂದಿರ್ತೀರ ಒಂದಷ್ಟು. ಒಂದು ಕಹಿ ಘಟನೆ ಮರೆಯೋಕ್ಕಾಗದೇ ಇರುವಂಥದ್ದು, ತುಂಬ ನೋವು ಕೊಟ್ಟಿರುವಂಥದ್ದು, ತುಂಬ ನಿಮ್ಮನ್ನ ಕುಗ್ಗಿಸಿರುವಂಥದ್ದು. ನನಗೆ ಆ ಥರ ಯಾವುದು ಕುಗ್ಗಿಸಿದ್ರು ಅಂತ ಯಾವುದೂ ಇಲ್ಲ ಮೇಡಮ್. ಅಂದರೆ ಒಂದು ಆ ಮನೇಲಿ ನಾಮಿನೇಷನ್ ಪ್ರಕ್ರಿಯೆ ಅನ್ನೋದು, ಕಳಪೆ ಅನ್ನೋದು, ಅದು ಯೂಶಲ್ ಇದ್ದಿದ್ದು ವೀಕ್ಲಿ ಇದ್ದಂಥ ಪ್ರೋಸೆಸ್ ಅದು. ಆ ವಿಷಯಗಳಿಗೆಲ್ಲ ನಾನಂತೂ ಕುಗ್ಗೋನಲ್ಲ. ಆ್ಯಂಡ್ ಯಾವುದು ನನ್ನನ್ನು ಇಂಟೆನ್ಷನಾಗಿ ಯಾರೂ ಕುಗ್ಸೋಕ್ಕೆ ಚಾನ್ಸೇ ಇರಲಿಲ್ಲ, ಬಿಕಾಸ್ ನನ್ನದು ಸ್ಟ್ರಾಂಗ್ ಮೈಂಡ್ ಸೆಟ್ ಇದ್ದಿದ್ದರಿಂದ. ಆ್ಯಂಡ್ ಯಾರೂ ಅಂದರೆ ನಾನು ಬೇರೆಯವ್ರ ಜೊತೆ ಕಾಂಪೀಟ್ ಮಾಡ್ತಾ ಇರಲಿಲ್ಲ. ಒಂದು ರೀಸನ್ನು, ಯಾವುದೇ ವಿಷಯದಲ್ಲಿ ನಾನು ಕುಗ್ಗಿರಲಿಲ್ಲ, ಕುಗ್ಗುವಂಥ ಪಾಯಿಂಟ್ ಯಾವುದೂ ಇರಲಿಲ್ಲ. ಬಟ್ ಎವ್ರಿ ಡೇ ಐ ವಾಸ್ ಎಂಜಾಯಿಂಗ್ ಮೈ ಓನ್ ಸೆಲ್ಫ್. ಲೈಕ್ ಸಕ್ಕದ ಎಂಜಾಯ್ ಮಾಡ್ತಿದ್ದೆ ನಾನು ಪ್ರತಿದಿನ ಇಲ್ಲಿ ಏನು ಕೆಲಸ ಮಾಡಿದ್ರೆ ನಾಳೆ ಉಳ್ಕೋಬೋದು ಅನ್ನೋ ಪ್ರೋಸೆಸ್ ಇತ್ತು. ಸೊ ಆ ಪ್ರೋಸೆಸ್ಸಲ್ಲೆಲ್ಲ ಎಂಜಾಯ್ ಮಾಡ್ಕೊಂಬಂದೆ. ಈ ಕುಗ್ಗಿದ್ದಂಥದ್ದು ಎಲ್ಲೂ ಇಲ್ಲ. ಬಟ್ 1 ವೀಕ್ ಏನಕ್ಕೆ ಡಲ್ ಆದೆ ಅಂತಂದರೆ, ಆ ಟೈಮಲ್ಲಿ ತಾಯಿ ನೆನಪು, ತುಂಬ ದಿನ ಆದಮೇಲೆ ಅವರೊಬ್ಬರೇ ಇದ್ದರು ಅನ್ನೋದೊಂದು. ಸೊ ಆ ವಿಷಯದಲ್ಲಿ ಒಂದು ಸ್ವಲ್ಪ ಲೈಟಾಗಿ ಕುಗ್ಗಿದ್ದಿದೆ. ಅದರ್ ದೆನ್ ದಟ್ ಐ ಆಮ್ ಓಕೆ, ಆಲ್ ಗುಡ್. ಬಟ್ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತು, ತ್ರಿವಿಕ್ರಮ್ ಅವರು ಒಬ್ಬರಿಂದ ಒಂದು ಕಮೆಂಟ್ ಬರುತ್ತೆ. ನಾನು ಈ ಪ್ರಶ್ನೆನ ನಿಮ್ಮ ತಾಯಿಗೂ ಕೂಡ ಕೇಳಿದೆ. ಅವರು ತುಂಬ ತೂಕದ ಮಾತಾಡಿದ್ರು. ಗೋಮುಖ ವ್ಯಾಘ್ರ ಅಂತ ಒಬ್ರು ಹೇಳ್ತಾರೆ. ಸೊ ಅವಾಗೆಲ್ಲೋ ಒಂದು ಕಡೆ ತ್ರಿವಿಕ್ರಮ್ ಅವರು ತುಂಬ ಬೇಜಾರಾಗ್ತಾರೆ, ಆ ಬಗ್ಗೆ ಮಾತನಾಡ್ತಾರೆ. ಬಿಕಾಸ್ ನಾವು ಬೇಜಾರಾಗಿಲ್ಲ ಅಂದರೆ ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ, ಇಗ್ನೋರ್ ಇಟ್ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀವಿ. ಸೊ ನೀವು ಅದ್ರ ಬಗ್ಗೆ ತುಂಬ ಆಳವಾಗಿ ಯೋಚಿಸಿದ್ರಿ, ಮಾತನಾಡಿದ್ರಿ ಕೂಡ. ಗೋಮುಖ ವ್ಯಾಘ್ರ ಅನ್ನುವಂತಹ ಪದ ಎಷ್ಟು ಹರ್ಟ್ ಮಾಡ್ತು ತ್ರಿವಿಕ್ರಮ್ಗೆ? ಒಂದು ನನಗೆ ಅಂದರೆ ಕ್ಲೋಸ್ಲಿ ಐ ವರ್ಕ್ ವಿತ್ ಎಲ್ಲ ಹುಡುಗರ ಜೊತೆಗೆ ವರ್ಕ್ ಮಾಡೋದು, ಆ್ಯಂಡ್ ಅಕ್ಕ ತಂಗಿದ್ರ ಜೊತೆಗೆ ಬೆಳೆದಿರೋದು. ಒಂದು ಹುಡುಗರಿಂದ ಮಾತುಗಳು ಯೂಶಲಿ ಕೇಳ್ತೀವಿ, ಬಿಕಾಸ್ ಫ್ರೆಂಡ್ ಸರ್ಕಲ್ ಇರೋದೇ ಆ ಥರ. ಆ್ಯಂಡ್ ಮಾತಾಡ್ತೀವಿ, ಅದಕ್ಕಿನ್ನ ಬೇರೆ ಮಾತುಗಳು ಬರುತ್ತೆ. ಬಟ್ ಇಲ್ಲಿ ಒಂದು ಹುಡುಗಿ ಬಂದ್ಬಿಟ್ಟು ನೇರವಾಗಿ ಗೋಮುಖ ವ್ಯಾಘ್ರ ಅಂದಾಗ ಆ ಟೈಮಿಗೆ ಹರ್ಟ್ ಆಯಿತು. ಏನಕ್ಕೆ ಅಂದರು ಅನ್ನೋದು ಒಂದು ಸ್ವಲ್ಪ ಥಾಟ್ ಪ್ರೊಸೆಸ್ ಬಂತು. ಅದಾದಮೇಲೆ ಯಾವಾಗ ಬಿಗ್ ಬಾಸಿಂದ ನನಗೆ ಕ್ಲಾರಿಟಿ ಸಿಕ್ತು, ಆ್ಯಂಡ್ ಅವ್ರಿಗೆ ಏನು ಮಾಡ್ತಾಯಿದ್ದಾರೆ, ನೀವು ನಿಮ್ಗೆ ಮಾಡಬೇಕು ಅಂತ. ಆ್ಯಂಡ್ ಇಟ್ಸ್ ಆಲ್ ಇನ್ ಅ ಸಿಚುಯೇಷನ್ ಹ್ಯಾಪನ್ಡ್. ಅವರು ಏನು ಇಂಟೆನ್ಷನಾಗಿ ಏನು ಬೇಕು ಅಂತಂದಿರಲಿಲ್ಲ, ಅದು ಫ್ಲೋಲ್ ಬಂದಿರೋದು. ಆ ಥರ ಫ್ಲೋಲ್ ತುಂಬ ಮಾತುಗಳು ಬರ್ತಾವೆ ಮನೇಲಿ, ಅದನ್ನೆಲ್ಲ ಹರ್ಟ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ನಂಗೆ ಆ ಟೈಮಲ್ಲಿ ಹರ್ಟ್ ಆಗಿತ್ತು, ಏನಕ್ಕೆ ಹಿಂಗೆ ಅಂದ್ಬಿಟ್ರು ಒಂದು ಇದಾಗಿ ಅಂತ ಅಂದ್ಬಿಟ್ಟು. ಬಿಕಾಸ್ ಮೋಕ್ಷಿತಾ, ಅವ್ರನ್ನ ನಾನು ಸೀರಿಯಲೆಲ್ಲ ನೋಡಿದ್ವಿ, ಬಿಕಾಸ್ ನಮ್ಮ ಟೈಮಿಂಗಲ್ಲೇ ಬರ್ತಾಯಿದ್ದೆ ಸೀರಿಯಲ್. ಐ ವಾಸ್ ಅ ಫ್ಯಾನ್ ಬಾಯ್ ಟು ಹರ್. ಲೈಕ್ ಆ ಥರ ನೋಡ್ಕೊಂಡು ಹೋಗಿದ್ದಿದ್ದೆ. ನಾನು ಅದನ್ನು ಅವ್ರಿಗೆ ನೇರವಾಗಿ ಹೇಳಿದ್ದೆ, ನಾನು ನಿಮ್ಮ ಸೀರಿಯಲ್ ನೋಡ್ಕೊಂಬಂದಿದ್ದೀನಿ ಹಂಗೆ ಅಂತ. ಅದು ಫ್ಲೋಲ್ ಬಂದಿದ್ದು. ಆ ಟೈಮಲ್ಲಿ ಅವ್ರಿಗೆಲ್ಲ ನಾನು ಟಾರ್ಗೆಟ್ ನಾಮಿನೇಷನ್ ಮಾಡ್ತಾಯಿದ್ದೀನಿ ಅಂತ ಅನಿಸಿತ್ತು. ಆ್ಯಂಡ್ ಆ ಟೈಮಲ್ಲಿ ಅವ್ರಿಗೆ ಅನಿಸಿ ಆ ಥರ ಮಾತಾಡಿದ್ರು. ಬಟ್ ಅದೆಲ್ಲ ಬರ್ತಾ ಕ್ಲಿಯರ್ ಆಯಿತು ನನಗೆ. ಕ್ಷಮೆ ಏನಾದರೂ ಕೇಳಿದ್ರ ಮೋಕ್ಷಿತಾ? ಬಿಕಾಸ್ ಕ್ಯಾಮ್ರಾ ಹಿಂದೆ ಒಂದಷ್ಟು ನಾವು ನೋಡಿರಲ್ಲ ಸೀನ್ಸ್ನ. ಇಲ್ಲ, ಕ್ಷಮೆ ಅಂತ ಏನು ಕೇಳಲಿಲ್ಲ. ಬಟ್ ಇಟ್ಸ್ ಇನ್ ಅ ಫ್ಲೋ. ನನಗೆ ಅದು ಅರ್ಥ ಆಯ್ತು ಆಮೇಲೆ.
ಫ್ಲೋಲ್ ಬಂದಿದ್ದು ಒಂದಷ್ಟು ಕೇಳಿಕೆ ಮಾತುಗಳಿರ್ತವೆ. ಬಿಕಾಸ್ ಆ ಮನೇಲಿ ಒಂದು ಕಾರ್ನರಿಂದ ಇನ್ನೊಬ್ಬ ಕಾರ್ನಲ್ಲಿ ಕೂತ್ಕೊಂಡು ನೋಡಿದಾಗ ಯಾರೋ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲಿರೋರು ಎಲ್ಲರೂ ಕಪ್ ಗೆಲ್ಲಕ್ಕೆ ಬಂದಿರೋದು ಅಂತಂದಾಗ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಆಚೆ ಹಾಕಕ್ಕೆ ಏನೋ ಒಂದು ಇದನ್ನು ಮಾಡ್ತಾ ಇದ್ದಾರೆ ಅಂತಲೇ ಅನಿಸುತ್ತೆ. ಸೊ ಅದನ್ನೆಲ್ಲ ನೋಡಿದಾಗ ಓಕೆ, ಇವನು ಅದೇ ಥರ ಇರ್ಬೋದೇನೋ ಅಂತ ಅವರು ಅಂದ್ಕೊಂಡಿದ್ರು. ಆ್ಯಂಡ್ ಬರ್ತಾ ಬರ್ತಾ ಅವ್ರಿಗೂ ಗೊತ್ತಾಯಿತು ಈಸ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್ ಅಂತ. ಅದಾದಮೇಲೆ ಆರಾಮಾಗಿದ್ವಿ. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಒಂದಷ್ಟು ಲವ್ ಬರ್ಡ್ಸ್ಗಳು ಕಾಣಿಸುತ್ತೆ ನಮಗೆ. ಅದೇನೋ ಗೊತ್ತಿಲ್ಲ, ಅವರ ಅಭಿಮಾನಿಗಳು ಅಥವಾ ವೀಕ್ಷಕರು ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ, ಯಾರೋ ಒಬ್ಬರ ಜೊತೆ ಕಂಫರ್ಟಬಲ್ ಝೋನಲ್ಲಿದ್ದಾರೆ, ಫ್ರೆಂಡ್ಸ್ ಆಗಿದ್ರು ಕೂಡ ಹೊರಗಡೆ ನೋಡೋರಿಗೆ ಪೇರ್ ಚೆನ್ನಾಗಿದೆ ಅಲ್ಲ, ಎಷ್ಟು ಮುದ್ದಾಗಿ ಮಾತಾಡ್ತಿರಲ್ವಾ ಅಂತ ಹೊರಗಡೆನೇ ಒಂದಷ್ಟು ಪೇರ್ಗೆ ಇರ್ಬೋದೇನೋ ಅಂತ ಊಹಾಪೋಹಗಳು ಬರುತ್ತೆ. ಸೊ ಹಾಗೆ ನೋಡಿದಾಗ ತ್ರಿವಿಕ್ರಮ್ ಅವರು ಭವ್ಯ ಅವರೊಟ್ಟಿಗೆ ಚೆನ್ನಾಗಿರ್ತಾರೆ. ಸೊ ಎಲ್ಲೋ ಲವಿ ಡವಿ ಆಗಿರುತ್ತಾ ಅಂತೇಳ್ಬಿಟ್ಟು ಕಮೆಂಟ್ಸ್. ಸೊ ಏನು ಹೇಳ್ತಾರೆ ಈ ಕಮೆಂಟ್ಗಳಿಗೆ? ಒಂದು ನಮ್ಗೆ ಇನ್ಷಿಯಲಿ ಹೋದಾಗ ಮಾತ್ರ ಜೆಂಡರ್ ಫೀಲಿಂಗ್ಸ್ ಇರುತ್ತೆ, ಹುಡುಗರು ಆ ಥರ ಎಲ್ಲ ಇರುತ್ತೆ. ಹೋಗ್ತಾ 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 ಎಲ್ಲ ಫ್ರೆಂಡ್ ಝೋನ್ಗೆ ಬಿದ್ದುಬಿಡ್ತಾರೆ. ಆ್ಯಂಡ್ ಎಸ್ಪೆಷಲಿ ನಾವು ಭವ್ಯನ ನಾವು ತಮ್ಮ ಅಂತ ಕರಿತಾ ಇದ್ದಿದ್ದು. ಆ್ಯಂಡ್ ಮೋರ್ ಓವರ್ ಶಿ ಈಸ್ ಸೋ ಕಂಫರ್ಟಬಲ್ ವಿತ್ ಅಸ್. ನನ್ನ ಜೊತೆಗೆ, ರಜತ್ ಜೊತೆಗೆ ಆ್ಯಂಡ್ ಧನು ಜೊತೆಗೆ ತುಂಬಾ ಜಾಲಿಯಾಗಿದ್ದರು. ಆ್ಯಂಡ್ ಸೋ ಫಿಟ್ ಗರ್ಲ್. ಆ್ಯಂಡ್ ಹುಡುಗಿರಲ್ಲಿ ಟಾಸ್ಕ್ ತುಂಬ ಚೆನ್ನಾಗಿ ಆಡ್ತಿದ್ದಿದ್ದು ಭವ್ಯ. ಆ್ಯಂಡ್ ಅವ್ರು ನನ್ನ ಜೊತೆ ಕಂಫರ್ಟ್ ಆಗಿದ್ದರು. ನನಗೆ ಧನು ಮತ್ತು ಭವ್ಯ, ಧರ್ಮಣ್ಣ ಮತ್ತು ಅನು, ಮಾನಸ ಇವರೆಲ್ಲರ ಜೊತೆಗೂ ನಾನು ಯಾವ ಥರ ಕ್ಲೋಸ್ ಆಗಿದ್ನೋ ಅವರೆಲ್ಲ ಹೋದ್ಮೇಲೆ ಅದೇ ಕ್ಲೋಸ್ ರಿಲೇಷನ್ಶಿಪ್ ಕಂಟಿನ್ಯೂ ಆಯಿತು. ಈ ಮನೇಲಿ ಒಂದು ಕ್ಲೋಸ್ ಆಗಿ ಎಮೋಷ್ನಲಿ ನೀವು ಬಾಂಡ್ ಆಗ್ದಲೇ ಹೋದರೆ ನಿಮ್ಮ ಲಾಂಗ್ ಸರ್ವೈವಲ್ ತುಂಬ ಕಷ್ಟ. ಎಮೋಷ್ನಲಿ ನೀವು ಯಾರ ಹತ್ರ ಮಾತಾಡ್ತಾನೆ ಇರಬೇಕು. ಅದರ್ವೈಸ್ ನಿಮ್ಮನ್ನು ನಿಮಗೆ ನೇರವಾಗಿ ಯಾರ ಹತ್ರ ಮಾತಾಡೋಕ್ಕೆ ಆಗಲ್ಲ, ಟ್ರಸ್ಟ್ ಇಲ್ಲ ಅಂತಂದರೆ. ಸೊ ಆ ಥರದೊಂದು ವ್ಯಕ್ತಿ ಭವ್ಯ ಆಗಿದ್ರೆ ಅಷ್ಟೇ. ಸೊ ನಿಮಗಿಲ್ಲಿ ಹೆಂಗೆ ಕಾಣಿಸ್ತಿತ್ತು ಅನ್ನೋದು ಐಡಿಯಾ ಇರಲಿಲ್ಲ. ಬಟ್ ನನ್ನ ಅವರ ಮಧ್ಯೆ ಒಂದು ಕಾಂಪಿಟೇಷನ್ ಅಂತೂ ಇತ್ತು ಇನ್ ಬಿಟ್ವೀನ್ ಅಸ್. ಒಂದು ಯಾವುದೇ ಒಂದು ರೀಸನ್ ಸಿಕ್ಕಿದ್ರು ಅವ್ರು ನನ್ನ ಆಚೆ ಹಾಕಕ್ಕೆ ರೆಡಿ ಇದ್ದರು, ನಾನು ಅವ್ರನ್ನ ಆಚೆ ಹಾಕಕ್ಕೆ ರೆಡಿ ಇದ್ವಿ. ಬಟ್ ಇನ್ ಬಿಟ್ವೀನ್ ಎಲ್ಲೋ ಆಟದ ಮಧ್ಯೆ ಅದೊಂದು ಕೂತ್ಕೊಂಡು ತಿನ್ನೋದಾಗಿರ್ಬೋದು, ಕಾಫಿ ಟೀ ಕುಡಿಯೋದಾಗಿರ್ಬೋದು, ಇದೆಲ್ಲ ರಜತ್ ಜೊತೆಗೆ ನಾನು ಹೆಂಗಿದ್ದೆ ಅದೇ ಕ್ಲೋಸ್ ರಿಲೇಷನ್ಶಿಪ್ಪಲ್ಲಿ ಭವ್ಯನ ಜೊತೆಗೂ ಇದ್ದಿದ್ದೆ ಅಷ್ಟೇ. ಇನ್ನು ತ್ರಿವಿಕ್ರಮ್ ಅವರು ಆಟ ಅಂತ ಬಂದಾಗ ಬಿಟ್ಕೊಡ್ತಾ ಇರಲಿಲ್ಲ, ಒಂದು ಕೈ ಮೇಲೆ ಇದ್ದರು. ಇನ್ನು ಎಂಟರ್ಟೈನ್ಮೆಂಟ್ ಅಂತ ಬಂದಾಗಲೂ ಕೂಡ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು, ಬಿಕಾಸ್ ಅದೇ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ. ಆಮೇಲೆ ಜೆನ್ಯೂನಾಗಿ ಆಟ ಆಡ್ತಿರೋದು ಅಂತ ಬಂದಾಗ ಅಲ್ಲೂ ಕೂಡ ಪ್ಲಸ್ ಪಾಯಿಂಟೇ ಇತ್ತು. ಸೊ ಆದರೂ ಕೂಡ ಯಾಕೆ ರನ್ನರ್ ಅಪ್ ಆದರು, ವಿನ್ನರ್ ಆಗಬೇಕಾಗಿದ್ದರು? ನಿಮಗೆ ಏನು ನೆಗೆಟಿವ್ ಇರ್ಬೋದು ಅಂತ ನಿಮಗೆ ಅನಿಸ್ತಾ ಇದೆ? ಎಲ್ಲಿ ಎಡವಿದ್ರಿ, ಎಲ್ಲಿ ತಪ್ಪಾಯಿತು ಅಂತ ನಿಮ್ಮ ಅನಿಸಿಕೆ? ಮೇಡಮ್, ಈಗ 120 ದಿನದಲ್ಲಿ ವಿ ಕಾಂಟ್ ಕ್ಯಾಲ್ಕುಲೇಟ್ ಅವರ್ ಸೆಲ್ಫ್. ಅಂದರೆ ಎಲ್ಲಿ ತಪ್ಪು ಮಾಡಿದ್ದೀವಿ, ಎಲ್ಲಿ ಸರಿ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ. ಆ್ಯಂಡ್ ಈಗ ಜನರು ಒಪಿನಿಯನ್ ಯಾವ ಥರ ತೊಗೋತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಕ್ಲೂಲೆಸ್ ಅದು. ಬಿಕಾಸ್ ನಮಗೆ ಎವ್ರಿಡೇ ಪ್ರೋಸೆಸ್ ಇದ್ದಿದ್ದು ಬಿಗ್ ಬಾಸ್ ಏನು ಮಾತಾಡ್ತಾರೆ ಅದೇನು ಚಟುವಟಿಕೆ ಕೊಡ್ತಾರೆ ಅದು, ಆ್ಯಂಡ್ ಟಾಸ್ಕ್ಗಳು ಏನು ಕೊಡ್ತಾರೆ ಅದಿರುತ್ತೆ ಬಿಟ್ಟರೆ. ಆ್ಯಂಡ್ ಆಚೆ ಏನು ನಡೀತಿರುತ್ತೆ ನಮಗೆ ಐಡಿಯಾನೇ ಇರಲ್ಲ. ಆ್ಯಂಡ್ 120th ಡೇ ನಾನು ಆಚೆ ಬಂದು ಸುದೀಪ್ ಅಣ್ಣನ ಕೈಲಿರಬೇಕಾದ್ರೆ, ಆ್ಯಂಡ್ ದಟ್ ಈಸ್ ಮೈ ಫೈನಲ್ ಮ್ಯಾಚ್. ಫೈನಲ್ ಮ್ಯಾಚಲ್ಲಿ ಜನನೇ ಡಿಸೈಡ್ ಮಾಡಬೇಕು. ಆ್ಯಂಡ್ ಅವರೇ ಹೇಳಬೇಕು ನಾನು ಎಲ್ಲಿ ತಪ್ಪು ಮಾಡಿದೆ, ಎಲ್ಲಿ ಸರಿ ಮಾಡಿದೆ ಅಂತ. ಹನುಮಂತು ಎಲ್ಲಿ ಸರಿ ಮಾಡಿದ್ರು, ಎಲ್ಲಿ ತಪ್ಪು ಮಾಡಿದ್ರು ಅಂತ ಅವರೇ ಹೇಳಬೇಕು. ಸೊ ಆ ಪ್ರೋಸೆಸ್ಸಿಗೆ ಬಿತ್ತು ಅಂದರೆ ನಮ್ಗೆ ಇನ್ನೂ ಜಡ್ಜ್ಮೆಂಟ್ ಸಿಕ್ಕಿಲ್ಲ. ಯಾಕಂದ್ರೆ ನಾನು ಫಾಲೋನೇ ಮಾಡ್ಕೊಂಬಂದಿಲ್ಲ. 120 ದಿವಸ ನಾನು ಎಪಿಸೋಡ್ಸ್ ಫಾಲೋ ಮಾಡ್ಕೊಂಬಂದಿದ್ರೆ ಒಂದು ಕ್ಯಾರೆಕ್ಟರ್ ಇಲ್ಲಿ ಬಿತ್ತು ಗುರು ಅಂತ ಹೇಳ್ಬೋದು. ನಮಗದು ಗೊತ್ತೇ ಆಗಲ್ಲ, ಇಂಥ ಕಡೆ ಕಡಿಮೆ ಆಯಿತು, ಇಂಥ ಕಡೆ ಜಾಸ್ತಿ ಆಯಿತು ಅಂತ. ಬಟ್ ನನಗೆ ಇದಿದ್ದು ವೇದಿಕೆ ತನಕ ಹೋಗಬೇಕು ಅನ್ನೋದು. ನಾನು ಎಂಟ್ರಾದಾಗಲೂ ಹೇಳ್ತೀನಿ, ಅಣ್ಣ ನನಗೇನು 4 ವರ್ಷದಲ್ಲಿ ಅದೇನು ಕಳ್ಕೊಂಡಿದ್ದೀನಿ ಅದು ನನಗೆ ಮತ್ತೆ ಬರಬೇಕು. ಸೊ ಈ ವೇದಿಕೆಯಿಂದ ನಂಗೆ ಅದು ಸಿಗಬೇಕು ಅಂತ ಬಂದಿದ್ದೀನಿ. ಟ್ರಸ್ಟ್ ಮೀ, ನಾನು ಆ ವೇದಿಕೆಯಿಂದ ಕೆಳಗೆ ಇಳಿದು ಗೇಟ್ ದಾಟಿದ ತಕ್ಷಣ ನಂಗೆ ಅದೆಲ್ಲ ಸಿಕ್ತು. ಜನಗಳು ಏನು ಪ್ರೀತಿ ತೋರಿಸ್ತಾಯಿದ್ರು, ತ್ರಿವಿಕ್ರಮ್ ಅಂತ ಏನು ಕೂಗ್ತಾಯಿದ್ರು. ಆ್ಯಂಡ್ ಒಳಗೆ ಇದ್ದಾಗ ನನ್ನನ್ನು ನಾನೇ ಸೆಲ್ಫ್ ಪ್ರಮೋಷನ್ ಮಾಡ್ಕೊಳ್ಳೋದಕ್ಕೆ ಅಂತ ಜನಗಳೇನು ಬಂದರು. ನಂಗೆ ಅಲ್ಲೇ ಗೊತ್ತಾಯಿತು ಎಲ್ಲೋ ಒಂದು ಕಡೆ ನಾನು ಜನರು ಮನಸ್ಸು ಗೆದ್ದಿದ್ದೀನಿ ಅಂತ. ನಾನು ಎಲ್ಲೂ ಒಂದು ಕಡೆ ಬಯಾಸ್ಡಾಗಿ ಆಡೋದಾಗ್ಲಿನು ಪ್ಲ್ಯಾನ್ಸ್ಗಳಂತೂ ಇತ್ತು. ಇಲ್ಲಿ ಹೆಂಗೆ ಆಡಬೇಕು, ಏನು ಆಡಬೇಕು ಅನ್ನೋದೆಲ್ಲ ಪ್ಲ್ಯಾನ್ಸ್ಗಳೆಲ್ಲ ಅದೆಲ್ಲ ಆಚೆ ಬಂದು ನೋಡಿದಾಗ ಎಲ್ಲೋ ಒಂದು ಕಡೆ ಸಕ್ಸಸ್ ಆಗಿದ್ದೀನಿ. ಸಾಕು ನನಗಿದು ಮೋರ್ ದೆನ್ ಎನಫ್. ಸೊ ನೆಕ್ಸ್ಟು ನನಗೆ ಪ್ರಾಜೆಕ್ಟ್ಸ್ಗಳು, ಸಿನಿಮಾಗಳಾಗಿರ್ಬೋದು. ಯಾಕಂದರೆ ಒಂದು ಸೀರಿಯಲ್ ಮಾಡಿದ್ದೆ, ಅದಾದಮೇಲೆ ಒಂದಷ್ಟು ಸಿನಿಮಾಗಳು ಮಾಡಿದ್ದೆ. ಅದು ಯಾವುದೂ ಒಂದಷ್ಟು ಜನ ರೀಚ್ ಆಗಿರಲಿಲ್ಲ. ಈಗ ಯಾರನ್ನ ಪ್ರೊಡ್ಯೂಸರ್ ಹತ್ರ ಹೋಗಿ ನಾನು ಒಂದು ಸಿನಿಮಾ ಮಾಡ್ತೀನಿ ಅಂತ ಕೇಳಿದ್ರೆ ಮಾರ್ಕೆಟ್ ಏನು ಅಂತ ಕೇಳೋರು. ಸೊ ಇವತ್ತಿನ ದಿನ ನಾನು ಆಚೆ ಬಂದು ನೋಡಿದಾಗ ಒಂದು ಮಾರ್ಕೆಟಿಗೆ ರೀಚ್ ಆಗೋವಂಥವ್ರು ಹೆಸರು ತಂದು ಕೊಟ್ಟಿದ್ದೆ ಬಿಗ್ ಬಾಸ್ ಅನ್ನೋ ಸ್ಟೇಜು. ಇದಕ್ಕಿಂತ ಗ್ಲಾಡ್ ಏನೂ ಇಲ್ಲ ಮೇಡಮ್. ಕಪ್ ಬರಬೇಕಾಗಿತ್ತು, ದಟ್ಸ್ ಓಕೆ. ಫೈನಲ್ ಮ್ಯಾಚಿಗೆ ರೀಚ್ ಆಗಿದ್ದೀವಿ, ದಟ್ಸ್ ಮೋರ್ ದೆನ್ ಎನಫ್. ಬಿಗ್ ಬಾಸ್ ಮನೆ ಒಳಗಡೆ ಸಿಹಿ ಘಟನೆ ಅಪ್ಪ ಅಂದರೆ ಇದನ್ನು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಈ ಕ್ಷಣನ ಅಂತ ಅಂದರೆ ಅದು ಯಾವ ಕ್ಷಣ ಆಗಿರುತ್ತೆ? ಸಿಹಿ